ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ರಿಗೂ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು. ಹಾಗೆಯೇ ಹಬ್ಬಕ್ಕೆ ನಾವು ದಾಂಡೇಲಿಯಿಂದ ಕುಮಟಕ್ಕೆ ಹೋಗ್ತಾ ಇದ್ದೀವಿ. ಕುಮಟ ನಮ್ಮ ಮನೆಯವ್ರ ಊರು, ಅಂದರೆ ನಮ್ಮ ಮಾವ ಎಲ್ಲ ಹುಟ್ಟಿ ಬೆಳೆದಿದ್ದೆಲ್ಲ ಅಲ್ಲೇ. ನಂತರ ನಾವು ದಾಂಡೇಲಿಗೆ ಶಿಫ್ಟ್ ಆಗಿದ್ದು, ಹಾಗಾಗಿ ಇಲ್ಲಿ ನಾವು ಕಾರಲ್ಲಿ ಹೋಗ್ತಾ ಇದ್ದೀವಿ. ಮಾವ ಮತ್ತು ಸಣ್ಣ ಮಾವ ಡ್ರೈವಿಂಗ್ ಮಾಡ್ತಿದ್ರು, ಹಾಗೆ ನಾನು ಮನೆಯವರು ಹಿಂದೆ ಕುತ್ಕೊಂಡಿದ್ವಿ. ಮನೆಗೆ ಹೋದ ತಕ್ಷಣ ಅಂತೂ ಮನೆ ಫುಲ್ ಗಲಗಲ ಅಂತಿತ್ತು. ಹಬ್ಬದ ವೈಬ್ಸ್ ನಿಮಗೆ ಕಾಣಿಸ್ತಾ ಇರ್ಬೋದು. ಎಷ್ಟು ಚೆನ್ನಾಗಿತ್ತು ಗೊತ್ತಾ, ಮೋದಕ, ಕಡುಬು, ಆಮೇಲೆ ಬೇರೆ ಬೇರೆ ಥರ ತಿಂಡಿ, ಗಣೇಶನ್ಗೆ ಪ್ರಿಯವಾಗಿದ್ದು ಎಲ್ಲನೂ ನೈವೇದ್ಯಕ್ಕೆ ರೆಡಿ ಮಾಡ್ತಾ ಇದ್ರು. ಹಾಗೆಯೇ ಅಡುಗೆ ಎಲ್ಲ ಆದಮೇಲೆ ಇವ್ರು ನಮ್ಮ ಎರಡನೇ ಅತ್ತೆ ನನ್ನನ್ನು ಕರ್ಕೊಂಡು ಪೂಜೆಗೆ ಹೊರಟರು. ಮೊದಲನೇದಾಗಿ ನಾವಿಲ್ಲಿ ಸೂರ್ಯ ದೇವರಿಗೆ ಪೂಜೆ ಮಾಡಿ, ಅದಾದಮೇಲೆ ತುಳಸಿಗೂ ಸಹ ಪೂಜೆ ಮಾಡಿ, ನಂತರ ನಾವು ಏನು ಮಾಡ್ತೀವಿ ಅಂದರೆ ತೆಂಗಿನ ಮರ, ಕಲ್ಪವೃಕ್ಷ ಅಂತ ಹೇಳ್ತಾರಲ್ಲ, ಹಾಗಾಗಿ ತೆಂಗಿನ ಮರಕ್ಕೂ ಪೂಜೆ ಮಾಡಿ ಅದಾದಮೇಲೆ ದೇವರಿಗೆ ಪೂಜೆ ಸ್ಟಾರ್ಟ್ ಮಾಡ್ಕೊಳ್ತೀವಿ. ಇವ್ರು ನನಗೆ ತುಂಬಾ ಹೇಳ್ಕೊಡ್ತಾ ಇದ್ರು, ಬಿಕಾಸ್ ನಾನು ಮದುವೆ ಆಗಿ 3ನೇ ವರ್ಷ ಇದು. ಸೊ ಫಸ್ಟ್ ವರ್ಷ ಅಮ್ಮನ ಮನೆಯಲ್ಲಿ ಪೂಜೆ ಆಯಿತು, 2ನೇ ವರ್ಷ ಡೆಲಿವರಿ ಆಯಿತು, ಇದು 3ನೇ ವರ್ಷ, ನನಗೆ ಫಸ್ಟ್ ವರ್ಷ ಕೂಡ. ಹಾಗಾಗಿ ಇಲ್ಲಿ ಪೂಜೆ ಮಾಡ್ತಾಯಿದ್ರು. ಇವರು ನನ್ನ 3ನೇ ಅತ್ತೆ, ಇವರು ನನ್ನ 4ನೇ ಅತ್ತೆ. ಎಲ್ಲರೂ ಸಹ ಅವರವರ ಪೂಜೆ ಮಾಡಿದ್ದನ್ನು ಕಾಯಿಯನ್ನು ಅವ್ರವ್ರ ಗಂಡಂದ್ರಿಗೆ ಕೊಡೋದು ಇಲ್ಲಿನ ಪದ್ಧತಿ. ಹಾಗೆ ಕೊನೆಯದಾಗಿ ನಾನು ಪೂಜೆ ಮಾಡ್ತಾ ಇದ್ದೀನಿ. ಇಲ್ಲಿ ಹೇಗೆ ಅಂದರೆ ಒಬ್ಬೊಬ್ಬರ ಲೆಕ್ಕಕ್ಕೆ 5 ಕಾಯಿ ಅಂದ್ಬಿಟ್ಟು ಅದನ್ನು ಡಿಸೈನ್ ಮಾಡಿ ಇಟ್ಟಿರ್ತಾರೆ. ಅದನ್ನು ಪೂಜೆ ಮಾಡೋದು ಹೇಗೆ ಅಂದರೆ 5 ಸಲ ದೇವರಿಗೆ ತೋರಿಸ್ಬಿಟ್ಟು 5ನೇ ಸಲಕ್ಕೆ ಗಂಡನ ಕೈಗೆ ಕೊಟ್ಟು ಅವ್ರಿಗೆ ನಮಸ್ಕಾರ ಮಾಡೋದು ಇಲ್ಲಿನ ಪದ್ಧತಿ. ಹಾಗೆ ಇಲ್ಲಿ ಎಲ್ಲರೂ ಕೂಡ ಕೊನೆಯದಾಗಿ ತುಳಸಿಗೆ ಎಲ್ಲ ಆರತಿ ಮಾಡಿ, ನಂತರ ಫಸ್ಟ್ ಮನೆ ಪ್ರಧಾನ ಬಾಗಿಲಿಗೆ ಆರತಿ ಮಾಡಿದ್ವಿ. ಹಾಗೇನೆ ಇಲ್ಲಿ ನೋಡಿ ಅರ್ನ ಬಿಡ್ತಾನೆ ಇರಲಿಲ್ಲ, ಅಷ್ಟು ಹಠ ಮಾಡ್ತಾ ಇದ್ಲು. ಹಾಗಾಗಿ ನಮ್ಮ 3ನೇ ಅತ್ತೆ ಎತ್ಕೊಂಡಿದ್ರು ಅವಳನ್ನ. ಅದಾದಮೇಲೆ ಇಲ್ಲಿ ನಾವು ದೇವ್ರ ಬಾಗಿಲಿಗೂ ಸಹ ಆರತಿ ಮಾಡಿ, ಮುಂದೆ ದೇವ್ರಿಗೂ ಸಹ ಆರತಿ ಮಾಡಿ, ಈ ಥರ ನಾವು ಪೂಜೆ ಮಾಡಿಕೊಂಡ್ವಿ. ಅದಾದಮೇಲೆ ನಮ್ಮ 4ನೇ ಮಾವ ನೈವೇದ್ಯ ಎಲ್ಲ ಮಾಡಿದರು. ನೈವೇದ್ಯಕ್ಕೂ ಅಷ್ಟೇ ಬೇರೆ ಬೇರೆ ರೀತಿ ಅಡುಗೆ ಎಲ್ಲ ಮಾಡಿದರು. ಇಲ್ಲಿ ಇಡೋಕ್ಕೆ ಜಾಗ ಇಲ್ಲ, ಸೊ ಹಾಗಾಗಿ ಒಂದೊಂದೇ ಸ್ವಲ್ಪ ಸ್ವಲ್ಪನೇ ತಂದು ನೈವೇದ್ಯ ಮಾಡಿ ಒಳಗಡೆ ಇಡ್ತಾ ಇದ್ವಿ. ಇವರು ನಮ್ಮ ಮಾವ. ಕೊನೆಯದಾಗಿ ಇವರು ಸಹ ಪೂಜೆ ಮಾಡಿದರು, ಆರತಿ ಎತ್ತಿದ್ರು. ಅದಾದಮೇಲೆ ಎಲ್ರಿಗೂ ಪ್ರಸಾದ ಎಲ್ಲ ಕೊಟ್ಟರು, ಪಂಚಾಮೃತ ಎಲ್ಲ ಕೊಟ್ಟರು. ನಂತರ ನಾನು ಎಲ್ಲರಿಗೂ ಅರ್ಶಿನ ಕುಂಕುಮ ಕೊಟ್ಟು ಈ ಥರ ಚುಡಿ ಕೊಡ್ತಾ ಇದ್ದೆ. ಚುಡಿ ಅಂದರೆ ಹೇಗೆ ಗೊತ್ತಾ, 5 ಎಲೆ ಹಾಗೆ ಒಂದು ರೀತಿ ಹೂವನ್ನ ಹಾಕಿ ಚುಡಿ ಕಟ್ತಾರೆ. ಇಲ್ಲಿ ಅರ್ನ ನೋಡಿ ಬೇಕು ಅಂತಿದ್ಲು, ಅದಕ್ಕೆ ನಾನು ಅವಳಿಗೆ ಕಿವಿಗೆ ಮುಡಿಸ್ತಾ ಇದ್ದೆ ಚುಡಿನ. ತುಂಬ ಖುಷಿ ಆಗ್ತಾ ಇತ್ತು ನನಗಂತೂ. ಈ ಹಬ್ಬದ ವೈಬ್ಸ್ ಆಗಿರ್ಬೋದು, ಪೂಜೆ ಪುನಸ್ಕಾರ, ಬಿಕಾಸ್ ಎಲ್ಲರೂ ಇರ್ತಾರಲ್ವಾ ಮನೇಲಿ, ಆ ಖುಷಿನೇ ಬೇರೆ ಇರುತ್ತೆ. ಈ ರೀತಿ ನಾವು ಹಬ್ಬನ ಆಚರಣೆ ಮಾಡಿದ್ವಿ. ಇದಾಗಿತ್ತು ಇವತ್ತಿನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.